ಸ್ನೇಹಿತರೆ, ಈಗಾಗಲೇ ನಾನು ಪತಿ ಸಂಜೀವಿನಿ ವೃತ್ತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಆ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ದೇವರಿಗೆ ಅಷ್ಟೋತ್ತರವನ್ನು ಹೇಳಿ ಹೂಗಳನ್ನು ಏರಿಸಬೇಕು ಅಂತ ಹೇಳಿದೆ. ಆ ವಿಡಿಯೋದಲ್ಲಿ ಪೂರ್ಣ ಅಷ್ಟೋತ್ತರ ಕೂಡ ಆ ವಿಡಿಯೋ ಕೆಳಗೆ ಹಾಕಿನಿ. ಅದಾದಮೇಲೆ ನಾವು 9 ಎಳೆ ದಾರವನ್ನು ಕಟ್ಕೊಳ್ಬೇಕು ಅಂತ ಹೇಳಿದ್ದೆ. ಕೆಲವರು ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ, ನಾವು ಯಾವತ್ತೂ ಕಟ್ಕೊಂಡಿಲ್ಲ. ಈ ದಾರ ಹಾಕ್ಕೊಳ್ಳೋದು ಅಂದರೆ ಒಂದು ರಕ್ಷೆ ಇದ್ದ ಹಾಗೆ ಅದು. ಅದಕ್ಕಾಗಿ ಪದ್ಧತಿ ಅಂತ ಏನಿಲ್ಲ, ಬೇಕಾದವರು ಕಟ್ಕೊಳ್ಬೋದು, ಬೇಡದವ್ರು ಬಿಡ್ಬೋದು. 9 ಎಳೆ ದಾರಕ್ಕೆ 9 ಗಂಟುಗಳನ್ನು ಹಾಕಿ ಮಧ್ಯದಲ್ಲಿ ಒಂದು ಹೂವನ್ನು ಕಟ್ಕೊಳ್ಬೇಕು. ಅದನ್ನು ಬೇಕಂದರೆ ಕೊಳ್ಳಿಗೂ ಹಾಕೋಬಹುದು ಅಥವಾ ಕೈಗೂ ಕೂಡ, ಬಲಗೈಯಲ್ಲಿ ಕೂಡ ಕಟ್ಕೊಳ್ಬಹುದು. ಇದನ್ನು ಯಾವಾಗ ಕಟ್ಕೊಳ್ಬೇಕು ಅಂದರೆ ಪೂರ್ಣ ಪೂಜೆ ಆದಮೇಲೆ ನಾನು ಹೇಳ್ತೀನಿ ಯಾವಾಗ ಕಟ್ಕೊಳ್ಳೋದು ಅಂತ. ಅದಕ್ಕೂ ಒಂದು ಮಂತ್ರ ಹೇಳಿ ಕಟ್ಕೊಳ್ಬೇಕು. ಈಗ ನಾವು ಮೊದಲನೇದಾಗಿ 9 ಎಳೆ ದಾರಕ್ಕೆ 9 ಗಂಟುಗಳನ್ನು ಹಾಕಬೇಕು ಅಂತ ಹೇಳಿದೆ. ಒಂದೊಂದು ಗಂಟೆಗೂ ಒಂದೊಂದು ಹೆಸರಿರ್ತದೆ. ಆ ಹೆಸರನ್ನು ನಾನು ಹೇಳ್ತಾ ಹೋಗ್ತೀನಿ. ಒಂದೊಂದು ಹೆಸರನ್ನು ಕೇಳಿ ನೀವು ಗಂಟು ಹಾಕ್ಕೊಳ್ಬೇಕು. ನೀವು ಈ ಗಂಟೆಗಳನ್ನು ಹಾಕಿದ ದಾರವನ್ನು ಹಾಕ್ಕೊಳ್ಳೋದ್ರಿಂದ ಪತಿ ಪತ್ನಿಯರ ಬಾಂಧವ್ಯ ವರ್ಷದಿಂದ ವರ್ಷಕ್ಕೆ ಇನ್ನೂ ಒಳ್ಳೆ ರೀತಿಯಲ್ಲಿ ನಡೀತಾ ಹೋಗ್ತದೆ. ಅದಕ್ಕಾಗಿ ನಮ್ಮ ಪೂರ್ವಜರು ವಿಶೇಷವಾಗಿ ಈ ದಾರಕ್ಕೆ 9 ಗಂಟೆಗಳನ್ನು ಹಾಕಬೇಕಾದ್ರೆ ಒಂದೊಂದು ನಾಮಗಳು ಅಂತ ಇದೆ. ಕೇವಲ ಶಿವನ ನಾಮ ಮಾತ್ರ ಅಲ್ಲ, ನಾವು ಭವಾನಿಯನ್ನು ಕೂಡ ನೆನೆಸ್ಬೇಕಾಗ್ತದೆ. ಶಿವ ಪಾರ್ವತಿಯರನ್ನ ನೆನೆಸ್ತಾ ಮೊದಲೇ ಗಂಟು ಹಾಕ್ಕೊಳ್ಬೇಕು. ಓಂ ಭವಾಯ ನಮಃ, ಭವಾನ್ಯೈ ನಮಃ. ಎರಡನೇ ಗಂಟು ಓಂ ಶಿವಾಯ ನಮಃ, ಶಿವಾಯೈ ನಮಃ. ಓಂ ರುದ್ರಾಯ ನಮಃ, ರುದ್ರಾಣ್ಯೈ ನಮಃ. ಓಂ ಪಶುಪತಯೇ ನಮಃ, ಸಿಂಹವಾಹನಾಯೈ ನಮಃ. ಓಂ ಉಗ್ರಾಯ ನಮಃ, ಅಂಬಿಕಾಯೈ ನಮಃ. ಓಂ ಮಹೇಶ್ವರಾಯ ನಮಃ, ಲೋಕವಂದಿತಾಯೈ ನಮಃ. ಓಂ ಭೀಮಾಯ ನಮಃ, ಕಾಂತಾಯೈ ನಮಃ. ಓಂ ಈಶ್ವರಾಯ ನಮಃ, ಗಿರಿಜಾಯೈ ನಮಃ. ಓಂ ಉಮಾಮಹೇಶ್ವರಾಯ ನಮಃ, ಉಮಾಮಹೇಶ್ವರಾಯ ನಮಃ ಅಂತ 9 ಗಂಟೆಗಳನ್ನು ಈ ರೀತಿ ಹಾಕಿದಾಗ ನಿಮ್ಮ ಒಂದು ಬಾಂಧವ್ಯ ಕೂಡ ಬಹಳಷ್ಟು ಚಂದ ಇರ್ತದೆ. ಈ ದಾರಕ್ಕೆ ಬಹಳ ಮಹತ್ವ ಇರ್ತದೆ. ಈ ದಾರವನ್ನು ನೀಟಾಗಿ ಒಂದು ತಟ್ಟೆಯಲ್ಲಿ ಇಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಇರಿಸಿ ಒಂದು ಹೂವನ್ನು ಇರಿಸಬೇಕು. ಅದು ಕೂಡ ಅಲ್ಲಿ ಶಿವ ಪಾರ್ವತಿಯರ ಸನ್ನಿಧಾನ ಇರ್ತದೆ. ಆ ಗಂಟನ ನೀವು ಬಲಗೈ ಕಟ್ಕೊಳ್ಬೋದು ಅಥವಾ ಕೊರಳಿಗೆ ಕಟ್ಕೋಬೋದು. ಈ ದಾರವನ್ನು ಯಾವತ್ತು ನಾವು ತೆಗಿಬೇಕು ಅನ್ನೋದಾದರೆ, ಇದನ್ನು ಹೆಣ್ಣು ಮಕ್ಕಳು ಚೌತಿ ದಿವಸ ಹಾಲು ಹಾಕ್ಲಿಕ್ಕೆ ಹೋಗ್ತಿರಲ್ಲ, ಆ ಚೌತಿ ದಿವಸ ನಾಗಪ್ಪನ ಒಂದು ದೇವಸ್ಥಾನದಲ್ಲಿ, ಎಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತೀರೋ ಅಥವಾ ನೀವು ಹುತ್ತಕ್ಕೆ ಹೋಗಿದ್ರೆ ಹುತ್ತದ ಮೇಲೆ ಹಾಕಿ ಬರಬೇಕು. ಅಕಸ್ಮಾತ್ ನೀವು ದೇವಸ್ಥಾನಕ್ಕೆ ಹೋಗಿದ್ರೆ ಅಲ್ಲಿ ಒಂದು ಗಿಡ ಇದ್ದರೆ ಆ ಗಿಡದ ಕೆಳಗೆ ಈ ದಾರವನ್ನು ಹಾಕಿ ಬರಬೇಕು. ಇಲ್ಲಾಂದರೆ ಎಲ್ಲೂ ನಾವು ಹೋಗೋದಿಲ್ಲ ಅನ್ನೋದಾದರೆ ನೀವು ಅದನ್ನು ಒಂದು ಗಿಡದಲ್ಲಿ, ನಿಮ್ಮ ಮನೆಯಲ್ಲಿರೋಂಥ ಪಾಟ್ನೆಲ್ಲ ಯಾವುದೋ ಒಂದು ಗಿಡ ಹಚ್ಚಿದರೆ ಅಲ್ಲಿ ಮನ್ನಿಸ್ಬಹುದು. ಅದಾದಮೇಲೆ ಎಲ್ಲದಕ್ಕೂ ಧೂಪ, ದೀಪ, ನೈವೇದ್ಯ, ಅನ್ನ ಪಾಯಸ ಅಡುಗೆ ಮಾಡಿದರೆ ನೀವು ಯಾವ ರೀತಿ ಅಡುಗೆಯನ್ನು ಮಾಡಿರ್ತೀರಿ, ಹೋಳಿಗೆ, ಕರಿಗಡುಬು, ಯಾವ ರೀತಿ ಅಡುಗೆ ಮಾಡಿರ್ತೀರೋ ಅದನ್ನೆಲ್ಲವನ್ನು ದೇವರಿಗೆ ಧೂಪ, ದೀಪ, ನೈವೇದ್ಯವನ್ನೆಲ್ಲ ಮಾಡಬೇಕು. ಅಡುಗೆ ನೈವೇದ್ಯ ಮಾಡಬೇಕು. ತಾಂಬೂಲ ಸಹಿತ ದಕ್ಷಿಣೆಯನ್ನು ನೈವೇದ್ಯ ಮಾಡಬೇಕು. ಅದಾದಮೇಲೆ ಶಿವಪಾರ್ವತಿಯರಿಗೆ ಮಹಾಮಂಗಳಾರತಿ ಅಂತ ಹೇಳ್ತೇವೆ, ಅಂದರೆ ಆರತಿಯನ್ನು ಮಾಡಬೇಕು. ಆರತಿ ಆದಮೇಲೆ ಕೈಯಲ್ಲಿ ಒಂದು ಹೂವು ತಗೊಳ್ಬೇಕು ಮತ್ತು ಮಂತ್ರಾಕ್ಷತೆಯನ್ನು ಹಿಡಿದು ಶಂಕರಾಯ ನಮಸ್ತುಭ್ಯಂ ನಮಸ್ತ್ರೈಲೋಕ್ಯ ಪೂಜಿತ ಪುಷ್ಪಾಂಜಲಿಂ ಮಯಾ ದತ್ತಂ ಗ್ರಹಾಣ ಸುರೇಶ್ವರ ಅಂಥೇಳಿ ಅಕ್ಷತೆಯನ್ನು ಹಾಕಬೇಕು. ನಂತರ ಮನೆಯಲ್ಲಿ ಪತಿ ಪತ್ನಿಯರು ಒಟ್ಟಿಗೆ ಇದ್ದರೆ ಒಳ್ಳೆಯದು, ಇಲ್ಲದಿದ್ದರೆ ನೀವಾದರೆ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಬೇಕು. ಮಂದಿ ಎಲ್ಲ ಅಕ್ಷತೆಯನ್ನು ಹಾಕೋದು ಒಳ್ಳೆಯದು. ನಂತರ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಉಗ್ರಾಯೋಗ್ರಾಘನಾಶಾಯ ಭೀಮಾಯ ಭಯಹಾರಿಣೆ ಈಶಾನಾಯ ನಮಸ್ತುಭ್ಯಂ ಪಶೂನಾಂ ಪತಯೇ ನಮಃ. ನಮಸ್ತೆ ಲೋಕಜನನಿ ನಮಸ್ತೆ ಶಿವವಲ್ಲಭೆ ಹರಕಾಂತ ನಮಸ್ತೇಸ್ತು ತ್ರಾಹಿ ಮಾಂ ದುಃಖ ಸಾಗರಾತ್. ಈ ರೀತಿಯಾಗಿ ಉಮಾಮಹೇಶ್ವರನ ಅನ್ಯವಾಗಿ ಭಕ್ತಿಯಿಂದ ಬೇಡ್ಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ಬೇಡ್ಕೊಳ್ಬೇಕು. ನಂತರ ಪ್ರಮುಖವಾದದ್ದು ಅಂದರೆ ಅರ್ಘ್ಯಪ್ರದಾನ. ಇಲ್ಲಿ ಪತಿ ಪತ್ನಿಯರು ಕೊಡ್ಬೋದು, ಇಲ್ಲ ಅಂದರೆ ಪತಿ ಪತ್ನಿ ನಿಮ್ಮ ಯಜಮಾನರು ಇಲ್ಲ ಅಂದರೆ ಹೆಣ್ಮಕ್ಳಾದರೂ ಬಿಡಬಾರ್ದು. ಕೈಯಲ್ಲಿ ಒಂದು ಬಿಲಪತ್ರೆಯನ್ನು ಇಟ್ಕೊಳ್ಬೇಕು, ಅಡಿಕೆ ಬೆಟ್ಟ, ಒಂದು ದಕ್ಷಿಣೆಯನ್ನು ಇಟ್ಕೊಂಡು ಅಕ್ಷತೆಯನ್ನು ಹಾಕ್ಕೊಂಡು ಇಲ್ಲಿ
ಅರ್ಘ್ಯವನ್ನು ಕೊಡಬೇಕು ಶಿವನಿಗೆ. ವಿಶೇಷವಾಗಿ ಮನೆಯಲ್ಲಿ ನೆಮ್ಮದಿ ಇರಬೇಕು, ಶಾಂತತೆ ಇರಬೇಕು, ತಂಪಾಗಿರಬೇಕು ಅಂದರೆ ಈ ಅರ್ಘ್ಯಪ್ರದಾನ ಬಹಳ ಮುಖ್ಯ ಅಂತ ಹೇಳ್ತೇವೆ. ಅರ್ಘ್ಯಪ್ರದಾನ ಮಂತ್ರವನ್ನು ನಾ ಹೇಳ್ತಾ ಹೋಗ್ತೀನಿ. ನೀವು 3 ಸಲ ಕೊಡಬೇಕು. ಆ ಬಿಲ್ಪತ್ರೆ ಮತ್ತು ನಾಣ್ಯ ಅಕ್ಷತೆಯನ್ನು ಬಿಡಬಾರ್ದು, ಕೇವಲ ನೀರು ಹಾಕ್ಕೊಂಡು ಬಿಡಬೇಕು. ಹೇಳ್ತೇನೆ. ಒಂದನೇದಕ್ಕೆ ಅದೇ ಹೇಳಿದೆಲ್ಲ, ಒಂದು ನಾಣ್ಯ, ಒಂದು ಅಡಿಕೆ ಬೆಟ್ಟ, ಒಂದು ಬಿಲ್ಪತ್ರೆಯನ್ನು ಕೈಯಲ್ಲಿ ಇಟ್ಕೊಂಡು ಅಕ್ಷತೆಯನ್ನು ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ರಿ. ಈಗ ನಾನು ಹೇಳ್ತೀನಿ, ಬರೀ ನೀರನ್ನು ಮಾತ್ರ ಬಿಡ್ರಿ. ಓಂ ವ್ಯೋಮಕೇಶ ನಮಸ್ತುಭ್ಯಂ ವ್ಯೋಮಾತ್ಮನ್ ವ್ಯೋಮರೂಪಿಣೆ ನಕ್ಷತ್ರರೂಪಿಣೆ ತೌಭ್ಯಂ ತಾರಕಾಗ್ರಂ ನಮೋಸ್ತುತೆ. ಸ್ವಲ್ಪ ನೀರನ್ನು ಬಿಟ್ಟು ಮತ್ತೆ ನೀರು ಹಾಕ್ಕೊಳ್ರಿ. ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂಥೇಳಿ ಮೊದಲೇ ಅರ್ಘ್ಯ. ಎರಡನೇ ಅರ್ಘ್ಯ ಆಕಾಶದಿಕ್ಷರೀರಾಯ ಗ್ರಹ ನಕ್ಷತ್ರ ಮಾಲಿನೆ ಸುರಸಿದ್ಧಿ ನಿವಾಸಾಯ ದತ್ಯಂ ಅರ್ಘ್ಯಂ ಸದಾಶಿವಂ ಶ್ರೀ ಉಮಾಮಹೇಶ್ವರತಾಭ್ಯೋ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂಥೇಳಿ ಎರಡನೇ ಅರ್ಘ್ಯ. ಮೂರನೇ ಅರ್ಘ್ಯ ಗೌರಿ ವಲ್ಲಭ ದೇವೇಶ ಸರ್ಪಾಢ್ಯ ಶಶಿಶೇಖರ ವರ್ಷ ಪಾಪ ನಿವೃತ್ತ್ಯರ್ಥಂ ದತ್ಯಂ ಅರ್ಘ್ಯ ಸದಾಶಿವ. ವರ್ಷದಲ್ಲಿ ಎಷ್ಟೋ ಪಾಪಗಳನ್ನ ಮಾಡಿಬಿಟ್ಟಿರ್ತೀವಿ, ಆ ಎಲ್ಲ ಪಾಪಗಳನ್ನ ಕಳೆಯುವಂಥ ಶಕ್ತಿ ಈ ಅರ್ಘ್ಯಕ್ಕಿರ್ತದೆ. ಅದಕ್ಕಾಗಿ ದತ್ಯಂ ಅರ್ಘ್ಯಂ ಸದಾಶಿವ, ವರ್ಷ ಪಾಪ ನಿವೃತ್ತಿಗಾಗಿ ಈ ಒಂದು ಅರ್ಘ್ಯವನ್ನು ಕೊಡ್ತಾ ಇದ್ದೇನೆ ಅಂಥೇಳಿ ಉಮಾಮಹೇಶ್ವರನ್ ದೇವತಾಭ್ಯ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂತ ಮೂರನೇ ಅರ್ಘ್ಯ ಕೊಡಬೇಕು. ಇನ್ನು ಶಿವನಿಗೆ ಕೊಟ್ಟ ಮೇಲೆ ಗೌರಿಗೆ ಅರ್ಘ್ಯವನ್ನು ಕೊಡಬೇಕು. ಈಗ ಅದೇನು ಹಾಕ್ಕೊಂಡಿದ್ರಿ ಅಲ್ಲ ಕೈಯೊಳಗೆ ನಾಣ್ಯ, ಅದಷ್ಟು ಬಿಟ್ಬಿಡಬೇಕು. ಮತ್ತೊಂದು ಬಿಲ್ಪತ್ರ ಇಟ್ಕೊಳ್ಬೇಕು, ಮತ್ತೆ ನಾಣ್ಯವನ್ನು ಅಕ್ಷತೆಯನ್ನು ಇಟ್ಕೊಳ್ಬೇಕು. ಈಗ ಗೌರಿಗೆ ಅರ್ಘ್ಯವನ್ನು 1 ಸಲ ಕೊಟ್ಟರೆ ಸಾಕು. ಅಕ್ಷತೆ ಹಾಕ್ಕೊಂಡು ಜಗನ್ಮಾತ್ರೆ ನಮಸ್ತೇಸ್ತು ನಮಸ್ತೆ ಲೋಕನಾಯಿಕೆ ಇದಂ ಅರ್ಘ್ಯಂ ಪ್ರದಸ್ಯಾಮಿ ಗ್ರಹಾಣ ಪರಮೇಶ್ವರಿ ಉಮಾಮಹೇಶ್ವರ ದೇವತಾಭ್ಯ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂಥೇಳಿ ಪೂರ್ಣ ಬಿಡಬೇಕು. ನಂತರ ಭಗವಂತನಿಗೇನು ಶಿವನಿಗೆ ಉಮಾಮಹೇಶ್ವರನಿಗೆ ತೆಂಗಿನಕಾಯಿಯನ್ನು ತೆಂಗಿನಕಾಯಿ ಎಲ್ಲವನ್ನು ಇಟ್ಟು ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರಸ್ತವ ತೇನ ಮೇ ಸಫಲ ವ್ಯಾಪ್ತಿ ಭವೇ ಜನ್ಮನಿ ಅಂತೇಳಿ ಶ್ರೀ ಉಮಾಮಹೇಶ್ವರ ದೇವತಾಭ್ಯ ನಮಃ ಪೂರ್ಣ ಫಲಂ ಸಮರ್ಪಯಾಮಿ ಅಂಥೇಳಿ ಒಂದು ಇಡೀ ತೆಂಗಿನಕಾಯಿಯನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅವನ ಮುಂದೆ ಇಡಬೇಕು. ಇಲ್ಲಿಗೆ ಪೂಜೆ ಎಲ್ಲ ಸಮರ್ಪಣೆ ಆಗ್ತದೆ. ಆ ತೆಂಗಿನಕಾಯಿಯನ್ನು ವಿಸರ್ಜನೆ ಆದಮೇಲೆ ಒಡೆದು ಮನೆ ಮಂದಿಯೆಲ್ಲ ಉಪಯೋಗಿಸ್ಬಹುದು. ಅಲ್ಲಿ ದೀಪಕ್ಕೆ ಬಳಸಿದಂಥ ಅಕ್ಕಿಯನ್ನು ಸಹ ನೀವು ಮನೆಗೆ ಬಳಸ್ಬೋದು. ಈಗ ದೋರಗ್ರಹಣ ಯಜಮಾನರಿದ್ದರೆ ಅಥವಾ ಮನೆಯಲ್ಲಿ ಯಾರಾದರೂ ಹಿರೇ ಮನುಷ್ಯರಿದ್ದರೆ ಅಂದರೆ ಮುತ್ತೈದೆ ಹೆಣ್ಣು ಮಕ್ಕಳಿದ್ದರೆ ಅವ್ರ ಕಡೆಯಿಂದ ಈ ದಾರವನ್ನು ನಾ ಮಂತ್ರವನ್ನು ಹೇಳ್ತೀನಿ, ನೀವು ಕೇಳಿ ಕಟ್ಟಿಸ್ಕೋಬೋದು. ಅಕಸ್ಮಾತ್ ಯಾರೂ ಇಲ್ಲ ಅಂದರೆ ನೀವೇ ಕಟ್ಕೊಳ್ಬಹುದು. ಭಕ್ತಪ್ರಿಯೆ ಮಹಾದೇವಿ ಸರ್ವೇಶ್ವರಪದಾಯಿನಿ ಸೂತ್ರಂತೆ ಧಾರಯಿಷ್ಯಾಮಿ ಮಮ ಅಭಿಷ್ಟಂ ಚ ತ್ವಂ ಕುರು. ನನ್ನ ಅಭಿಷ್ಟಗಳು ಅವೆಲ್ಲವನ್ನು ಈಡೇರುವಂಥ ಒಂದು ವರದಾನವನ್ನು ಕೊಡು ಅಂತ ಹೇಳಿ ದೇವಿಗೆ ಬೇಡಿಕೊಂಡು ಈ ಒಂದು ದಾರವನ್ನು ಕಟ್ಕೊಳ್ಬೇಕು. ಕೈ ಕಟ್ಕೋಬೋದು ಅಥವಾ ಕೊರಳಿಗೆ ಕಟ್ಕೋಬೋದು. ಇಷ್ಟೆಲ್ಲ ಪೂಜೆಯನ್ನು ಮಾಡಿದ ಮೇಲೆ ಒಂದು ದಾನವನ್ನು ಕೊಟ್ಟರೆ ಅದೆಲ್ಲ ಪೂರ್ಣ ಫಲ ಬರ್ತದೆ ಅಂತ ನಾವು ಹೇಳ್ತೀವಿ. ಅದಕ್ಕಾಗಿ ಒಂದು ತಟ್ಟೆ ತಗೊಳ್ಬೇಕು. ಆ ತಟ್ಟೆಯಲ್ಲಿ ಅರ್ಧ ಸೇರು ಅಕ್ಕಿಯನ್ನು ಹಾಕಬೇಕು, 2 ತೆಂಗಿನಕಾಯಿ ಇಡಬೇಕು, 1 ಬೆಲ್ಲದ ಅಚ್ಚುಗಳನ್ನು ಇಡಬೇಕು, 1 ಅಥವಾ 2 ಬೆಲ್ಲದ ಅಚ್ಚನ್ನು ಇಟ್ಟು ಯಥಾಶಕ್ತಿ ಹಣ್ಣುಗಳನ್ನು ಒಂದು 5 ಬಾಳೆಹಣ್ಣು ಅಥವಾ ಯಾವುದಾದ್ರೂ ಹಣ್ಣುಗಳನ್ನು ಇಟ್ಟು ತಾಂಬೂಲ ದಕ್ಷಿಣೆ ಸಹಿತ ಈ ದೇವಸ್ಥಾನಕ್ಕೆ ಅಥವಾ ನೀವು ಎಲ್ಲರೂ ಬ್ರಾಹ್ಮಣರ ಪಕ್ಕದಲ್ಲಿದ್ದರೆ ಮುತ್ತೈದೆ ಇದ್ದರೆ ಅವರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಬೇಕು. ಇದಕ್ಕಿಂತ ಮುಂಚೆ ದಾರವನ್ನು ಕಟ್ಕೊಂಡ್ಮೇಲೆ ಪತಿಯ ಪಾದವನ್ನು ಪೂಜೆ ಮಾಡಬೇಕು. ಅದಕ್ಕೆ ಭೀಮ್ ನಮೋಸೆ, ಪತಿಯ ಆಯುಷ್ಯಕ್ಕಾಗಿ ಇಷ್ಟೆಲ್ಲ ಮಾಡಿರ್ತೀರಿ ಪೂಜೆಯನ್ನು. ಪತಿಯನ್ನು ಒಂದು ಆಸನದಲ್ಲಿ ಕುಳ್ಳರಿಸಬೇಕು. ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳ್ಳಿಸ್ಬೇಕು. ಅಂದರೆ ಉತ್ತರಕ್ಕೆ ಮುಖ ಮಾಡಿದರೆ ನೀವು ಪೂರ್ವಕ್ಕೆ ಮುಖವನ್ನು ಮಾಡಬೇಕು. ಮಾಡಿ ಆಸನವನ್ನು ಹಾಕಿ ಅವರಿಗೆ ಕೂಡಿಸ್ಬೇಕು. ಕೂಡಿಸಿ ಆ ಕಾಲನ್ನು ಒಂದು ತಟ್ಟೆಯಲ್ಲಿ ಅಥವಾ ಅಗಲವಾದ ಪಾತ್ರೆಯಲ್ಲಿ ಅವ್ರ ಕಾಲುಗಳನ್ನು ಇಟ್ಟು ಅವರಿಗೆ ಮೊದಲು ಕುಂಕುಮವನ್ನು ಹಚ್ಚಬೇಕು. ಹಚ್ಚಿ ಗಂಧವನ್ನು ಕೊಡಬೇಕು. ಇಮಾನಿ ಪುಷ್ಪಾಣಿ ಇಮೇ ಗಂಧಾಹ ಅಂಥೇಳಿ ಮೊದಲು ಒಂಚೂರು ಗಂಧವನ್ನು ಹಚ್ಚಬೇಕು. ಆಮೇಲೆ ಪುಷ್ಪವನ್ನು ಕೊಡಬೇಕು. ಆಮೇಲೆ ಅವರಿಗೆ ಕಾಲಿಗೆ ನೀರನ್ನು ಹಾಕಬೇಕು. ಕಾಲನ್ನು ಯಾವಾಗಲೂ
ಬಲಗೈಯಿಂದ ಮುಟ್ಟಬೇಕು. ಪತಿಯ ಪಾದವನ್ನು ಎಡಗೈಯಿಂದ ಮುಟ್ಟಬಾರ್ದು ಅಂತ ಹೇಳ್ತದೆ. ಅದಕ್ಕಾಗಿ ಎಡಗೈಯಲ್ಲಿ ತಂಬಿಗೆಯನ್ನು ಹಿಡ್ಕೊಂಡು ಬಲಗೈಯಿಂದ ಕಾಲನ್ನು ಸ್ವಚ್ಛವಾಗಿ ತೊಳೆದು ಆ ನೀರನ್ನು ತಲೆಗೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು. ಮುತ್ತೈದರಿಗೆ ಪತಿಯೇ ಪರದೈವ ಅಂತ ಹೇಳ್ತದೆ ಶಾಸ್ತ್ರ. ಅದಕ್ಕಾಗಿ ಅವರಿಗೆ ಆ ಕಾಲುಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ, ನಾವೇನು ಹಚ್ಕೊಳ್ಳೋ ಕುಂಕುಮ ಇರ್ತದಲ್ಲ ಅದನ್ನು ಉಪಯೋಗಿಸ್ಬೇಕು. ದೇವರಿಗೆ ಬಳಸುವಂಥದ್ದನ್ನು ಉಪಯೋಗಿಸ್ಕೊಳ್ಬಾರ್ದು, ಯಾಕಂದರೆ ದೇವರಿಗೆ ಏರಿಸೋದು ಅವನ್ನ ಬೇರೆ ಇಟ್ಕೊಳ್ಬೇಕು. ಆಮೇಲೆ ಆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಇಟ್ಟು ಅವರ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಗಂಡನಿಗೂ ಕೂಡ ದೇವರು ಅಂತ ನಾವು ತಿಳ್ಕೊಂಡು ಅವರಿಗೆ ನಮಸ್ಕಾರವನ್ನು ಮಾಡಬೇಕು. ಈ ರೀತಿಯಾಗಿ ಆ ಪತಿಗೆ ಒಳ್ಳೆಯ ಸವಿ ಭೋಜನವನ್ನು ಮಾಡಿ ಆ ದಿನ ಬಡಿಸ್ಬೇಕು. ಅಂದರೆ ಸಿಹಿ ಪದಾರ್ಥವೆಲ್ಲ ಏನು ದೇವರಿಗೆ ಅಡುಗೆ ನೈವೇದ್ಯ ಮಾಡ್ತಿರೋ ಅವರಿಗೆ ಪ್ರಥಮವಾಗಿ ಊಟಕ್ಕೆ ಹಾಕಬೇಕು. ಈ ರೀತಿಯಾಗಿ ಆ ದಿನ ವಿಶೇಷವಾಗಿ ಗಂಡನ ಸೇವೆಯನ್ನು ಮಾಡೋದ್ರಿಂದ ಸರ್ವಕಾಲಕ್ಕೂ ನಿಮಗೆ ಸಂಪತ್ತು ಪ್ರಾಪ್ತಿಯಾಗ್ತದೆ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಒಂದು ವಿಶೇಷವಾದ ಕಥೆ ಹೇಳ್ತೀನಿ ಬರ್ರಿ. ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರ ಬಳಿ ಶೌನಕಾದಿಗಳು ಶ್ರದ್ಧೆಯಿಂದ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮಹಾತ್ಮರೇ, ಹೆಣ್ಣು ಮಕ್ಕಳು ಯಾವ ವ್ರತವನ್ನು ಆಚರಣೆ ಮಾಡಬೇಕು, ಎಂಥವನ್ನು ವ್ರತವನ್ನು ಆಚರಣೆ ಮಾಡೋದ್ರಿಂದ ಒಳ್ಳೆಯ ಗಂಡ ಪ್ರಾಪ್ತಿಯಾಗ್ತಾನೆ, ವಿವಾಹಿತರಾದಂಥ ಸ್ತ್ರೀಯರು ದೀರ್ಘ ಸೌಮಾಂಗಲ್ಯಕ್ಕಾಗಿ ಯಾವ ವ್ರತವನ್ನು ಮಾಡಬೇಕು ಅಂಥೇಳಿ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆ ಮದುವೆಯಾದಂಥ ಹೆಣ್ಣು ಮಕ್ಕಳ ಸಂಸಾರ ಸುಖ ಸಂಪದ್ಭರಿತ ಆಗಿರಬೇಕು, ಅದಕ್ಕಾಗಿ ಯಾವ ವ್ರತ ಶ್ರೇಷ್ಠ ಅಂತ ಕೇಳ್ತಾ ಇದ್ದಾರೆ. ಆಗ ಶೌನಕಾದಿಗಳ ಪ್ರಶ್ನೆಗೆ ಸೂತ ಪುರಾಣಿಕರು ಉತ್ತರಿಸಲು ಪ್ರಾರಂಭವನ್ನು ಮಾಡ್ತಾರೆ. ಮುನಿ ಶ್ರೇಷ್ಠರೇ, ನಿಮ್ಮ ಪ್ರಶ್ನೆಗೆ ಸಮಂಜಸವಾದ ಉತ್ತರವನ್ನು ನೀಡ್ತೇನೆ. ಯಾವ ವ್ರತ ಅನುಷ್ಠಾನ ಮಾಡೋದ್ರಿಂದ ವಿವಾಹ ಆಗದಂಥ ಸ್ತ್ರೀಯರು ಉತ್ತಮ ಪತಿಯನ್ನು ದೊರಕ್ತಾರೋ, ವಿವಾಹಿತರಾದಂಥ ಸ್ತ್ರೀಯರಿಗೆ ಪತಿಯಿಂದ ಶ್ರೇಯಸ್ಸಾಗ್ತದೋ ಅಂಥ ವ್ರತವನ್ನು ಇವತ್ತು ನಾನು ತಿಳಿಸ್ತೇನೆ. ಇದು ಆಷಾಢ ಮಾಸದ ಅಮಾವಾಸ್ಯೆ ಮುತ್ತೈದೆಯರು ಅಥವಾ ಹೆಣ್ಣು ಮಕ್ಕಳು ಮಾಡುವಂಥ ಪರ್ವಕಾಲ. ಇದು ಈ ದಿವಸ ಪತಿ ಸಂಜೀವಿನಿ ವ್ರತ ಅಂಥೇಳಿ ಇದನ್ನು ಕರೀತಾರೆ. ಇದನ್ನು ಜ್ಯೋತಿ ಭೀಮೇಶ್ವರ ವ್ರತ ಅಂತ ಕೂಡ ಕರೀತಾರೆ. ಈ ವ್ರತದ ಬಗ್ಗೆ ವಿವರವಾಗಿ ತಿಳಿಸೋಕ್ಕಿಂತ ಮುಂಚೆ ಒಂದು ಕಥೆಯನ್ನು ಹೇಳ್ತೇನೆ. ಈ ಆಚರಣೆಯಿಂದ ಯಾರು ಒಳ್ಳೆಯ ಫಲವನ್ನು ಪಡೆದ್ರು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸೌರಾಷ್ಟ್ರ ಅನ್ನುವ ಒಂದು ಸಂಪದ್ಭರಿತವಾದ ದೇಶವಾಗಿತ್ತು. ಅದನ್ನು ವಜ್ರಬಾಹು ಅನ್ನುವ ರಾಜ ಪರಿಪಾಲನೆಯನ್ನು ಮಾಡ್ತಾ ಇರ್ತಾನೆ. ಆ ರಾಜ ಅತ್ಯಂತ ಪರಾಕ್ರಮಶಾಲಿಯೇನು, ಧೀರನು, ಬುದ್ಧಿವಂತನು ಆಗಿರುವಂಥ ಸಂದರ್ಭದಲ್ಲಿ ಅವನಿಗೆ ಜಯಶೀಲ ಎಂಬ ಮಗ ಹುಟ್ಟುತ್ತಾನೆ. ತಂದೆಗೆ ತಕ್ಕಂತೆ ಮಗನು ಸಹ ಅತ್ಯಂತ ಸೌಂದರ್ಯ ಉಳ್ಳವನಾಗಿರ್ತಾನೆ, ಸದ್ಗುಣಗಳಿರ್ತವೆ. ಆದರೆ ವಿಧಿ ಪ್ರೇರಣೆಯಂತೆ ಯೌವನ ಅವಸ್ಥೆಯಲ್ಲಿ ಆ ಕುಮಾರ ಮೃತನಾಗ್ಬಿಡ್ತಾನೆ. ವಯಸ್ಸಿಗೆ ಬಂದಂಥ ಮಗ ಮೃತನಾದ ತಕ್ಷಣ ರಾಜನಿಗೆ ಬಹಳ ಕೆಟ್ಟ ಅನ್ನಿಸ್ತದ. ಆತನ ಆತ್ಮಸ್ಥೈರ್ಯವೇ ಕಳ್ಕೊಂಡಂಗೆ ಆಗ್ಬಿಡ್ತದ. ಈ ನನ್ನ ಮಗ ಇಷ್ಟು ಒಳ್ಳೆಯ ಮಗ ಹುಟ್ಟಿದ್ದ, ಇವನು ಇನ್ನೂ ಬೆಳವಣಿಗೆ ಎತ್ತರಕ್ಕೆ ಏರೋಕ್ಕಿಂತ ಮುಂಚೆನೇ ಮರಣವನ್ನು ಹೊಂದಿದಲ್ಲ ಅಂಥೇಳಿ ಆಗ ಯೋಚನೆ ಮಾಡ್ತಾನೆ, ನನ್ನ ಪಿತೃಗಳಿಗೂ ಕೂಡ ಸದ್ಗತಿ ಆಗೋದಿಲ್ಲ. ಯಾಕಂದರೆ ಮೊಮ್ಮಕ್ಕಳು ಹುಟ್ಟಿದರೆ ಪಿತೃಗಳಿಗೆ ಸದ್ಗತಿ ಅಂತ ಹೇಳ್ತದೆ ಶಾಸ್ತ್ರ. ಈ ನನ್ನ ಮಗನೇ ಹೋಗ್ಬಿಟ್ಟ, ಇನ್ನು ನನ್ನ ತಂದೆ ತಾಯಿಗೆ ಪಿತೃಗಳಿಗೆ ಸದ್ಗತಿ ಯಾವ ರೀತಿ ಅಂತ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಯ ಒಬ್ಬ ಹಿರಿಯರಿರ್ತಾರೆ. ಅವರು ಬಹಳಷ್ಟು ಯೋಚನಾ ಶಕ್ತಿಯುಳ್ಳವರಾಗಿರ್ತಾರೆ. ಅವ್ರು ಬಂದು ಹೇಳ್ತಾರೆ, ಮಗನ ತೀರ್ಕೊಂಡ್ಮೇಲೆ ನಿನಗೆ ತಿಲೋದಕವನ್ನು ಯಾರು ಕೊಡ್ತಾರೆ, ಅದಕ್ಕಾಗಿ ನೀನು ಮಗನ ಮದುವೆಯನ್ನು ಮಾಡು. ಮಗ ಶವವಾಗಿ ಮಲಗಿದ್ದರೇನಂತೆ ಆತನಿಗೆ ಮದುವೆಯನ್ನು ಮಾಡಿ ಸೊಸೆ ಬರ್ತಾಳೆ, ಆಕೆಯಿಂದ ನಿನ್ನ ವಂಶ ಮುಂದೆ ಅಭಿವೃದ್ಧಿ ಆಗ್ತದೆ. ಆದರೆ ರಾಜ ಕೇಳ್ತಾನೆ, ಈ ಶವಕ್ಕೆ ಯಾರು ಹೆಣ್ಣನ್ನು ಕೊಡ್ತಾರೆ ಅಂಥೇಳಿ. ಆಗ ಹಿರಿಯರು ಹೇಳ್ತಾ ಇದ್ದಾರೆ, ನೀನು ಡಂಗುರವನ್ನು ಸಾರಿ ನೋಡು, ಸಾಲು ಸಾಲು ಹೆಣ್ಣು ಮಕ್ಕಳು ಬರ್ತಾರೆ ಅಂಥೇಳಿ. ಆಗ ರಾಜ ಹೇಳ್ತಾನೆ, ನನ್ನ ಮಗನೊಟ್ಟಿಗೆ ಮದುವೆಯಾದಂಥ ಹೆಣ್ಣು ಮಗಳಿಗೆ ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂಥೇಳಿ ಡಂಗುರವನ್ನು ಸಾರ್ತಾನೆ. ಈ ಡಂಗುರದ ವಾರ್ತೆಯನ್ನು ಅದೇ ರಾಜ್ಯದಲ್ಲಿರುವಂಥ ಒಬ್ಬ ಸುಸಂಸ್ಕೃತ ವೇದಶಾಸ್ತ್ರ ಪಂಡಿತ ಇರ್ತಾನೆ. ಆತನಿಗೆ ಅತಿಯಾಗಿ ಬಡತನ ಇರ್ತದೆ, ಮನೆ ತುಂಬ ಮಕ್ಕಳು, ತಿನ್ನಲಿಕ್ಕೂ ಗತಿ ಇರುವುದಿಲ್ಲ. ಆಗ ಯೋಚನೆ ಮಾಡ್ತಾನೆ, ಒಂದು ಮಗಳನ್ನು ಕೊಟ್ಟರೆ ಏನಂತೆ, ಇನ್ನೂ ಬೇಕಾದಷ್ಟು ಮಕ್ಕಳಿರ್ತಾರೆ,
ಆಕೆ ರಾಜರ ಮನೆಯಲ್ಲಾದರೂ ಇರ್ತಾಳೆ, ಅದಕ್ಕಾಗಿ ಆ ಶವಕ್ಕಾದರೂ ನನ್ನ ಮಗಳನ್ನು ಕೊಟ್ಟು ಬಿಡ್ತೇನೆ ಅಂಥೇಳಿ ಆ ಪಂಡಿತ ಹೋಗಿ ನಾನು ನನ್ನ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡ್ತೇನೆ ಅಂತ ಹೇಳ್ತಾನೆ. ವಿವಾಹವು ಕೂಡ ಏರ್ಪಡ್ತದೆ. ಮದುವೆ ಆದಮೇಲೆ, ವಿವಾಹ ಮಾಡಿದ ಮೇಲೆ ರಾಜ ತನ್ನ ಮಗನ ಶವವನ್ನು ಸ್ಮಶಾನಕ್ಕೆ ಕಳಿಸ್ತಾನೆ. ಆಗ ಅಲ್ಲಿ ಚಿತೆಯನ್ನು ಏರ್ಪಾಡು ಮಾಡಿ ಆ ಚಿತೆಯ ಮೇಲೆ ಮಗನ ಒಂದು ಹೆಣವನ್ನು ಇಡ್ತಾರೆ. ಆಗ ಬಹಳ ಕೆಟ್ಟ ಅನ್ನಿಸ್ಬಿಡ್ತದೆ ಆಕೆ. ಅಂದರೆ ಆ ಚಿಕ್ಕ ಹುಡುಗಿ ಏನಿರ್ತದಲ್ಲ, ಆ ಮದುಮಗಳ ರೂಪದಲ್ಲಿದ್ದಂಥ ಆ ಹುಡುಗಿ ಏನೂ ಅರಿಯದಂಥ ಒಂದು ಮುಗ್ಧ ಬಾಲೆ ಇರ್ತದದು. ಆಕೆಯನ್ನು ಸರ್ವ ಆಭರಣದಿಂದ ಭೂಷಿತಳಾಗಿ ಎಲ್ಲ ಮಾಲೆ ಹೂವುಗಳಿಂದ ಅಲಂಕೃತವನ್ನಾಗಿ ಮಾಡಿರ್ತಾರೆ. ಆಕೆಯನ್ನು ಸ್ಮಶಾನಕ್ಕೆ ಕರ್ಕೊಂಡು ಬರ್ತಾರೆ. ಆಗ ಮಾವ ಹೇಳ್ತಾನೆ, ಈ ಚಿತೆಗೆ ನೀನೇ ಬೆಂಕಿಯನ್ನು ಇಡಬೇಕು ಅಂಥೇಳಿ. ಏನೂ ಅರಿಯದಂಥ ಆ ಮಗು ಮಾವನ ಅಪ್ಪಣೆಯಂತೆ ಅಗ್ನಿ ಸ್ಪರ್ಶ ಮಾಡಬೇಕು ಅಂಥೇಳಿ ಹೆಜ್ಜೆ ಹಾಕಿ ಆ ಬೆಂಕಿಯನ್ನು ಕೈಯಲ್ಲಿ ಹಿಡಿದು ಆ ಹೆಣದ ಹತ್ರ ಬರ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಯಾವಾಗಲೂ ಹೇಳ್ತೇವೆ, ನಾವೊಂದು ಯೋಚನೆ ಮಾಡ್ತಿದ್ರೆ ದೈವದ ಒಂದು ಕರೆನೇ ಬೇರೆ ಇರ್ತದೆ ಅಂಥೇಳಿ. ದೈವ ಲೀಲೆಯಂತೆ ಧಾರಾಕಾರವಾಗಿ ಮಳೆ ಬರಲಿಕ್ಕೆ ಶುರುವಾಗ್ಬಿಡ್ತದೆ. ಎಂತಹ ಜೋರು ಮಳೆ ಬರಲಿಕ್ಕೆ ಶುರುವಾಗ್ತದಂದರೆ ಆ ಚಿತೆಗೆ ಏನು ಆಕೆ ಅಗ್ನಿ ಸ್ಪರ್ಶವನ್ನು ಮಾಡಿರ್ತಾಳಲ್ಲ, ಅದು ಪೂರ್ಣ ನಂದಿ ಹೋಗ್ಬಿಡ್ತದೆ. ಅಷ್ಟೊತ್ತಿಗೆ ಕತ್ತಲೆ ಆಗಿ ಹೋಗ್ಬಿಡ್ತದೆ, ಸೂರ್ಯ ಅಸ್ತ ಕೂಡ ಆಗಿ ಹೋಗ್ಬಿಡ್ತದೆ. ಹೀಗಾಗಿ ಎಲ್ಲರೂ ಮನೆ ಕಡೆಗೆ ಹೊರಟು ಹೋಗ್ಬಿಡ್ತಾರೆ. ಆಗ ಎಲ್ಲರೂ ಆ ಹೆಣ್ಣು ಮಗಳಿಗೆ ಪತಿಯ ಶವವನ್ನು ಬಿಟ್ಟು ನೀನು ಮನೆಗೆ ಬಂದರೆ ಅಧರ್ಮ ಆಗ್ತದೆ, ಅದಕ್ಕಾಗಿ ಈ ಪತಿಯ ಶವದೊಂದಿಗೆ ನೀನು ಇವತ್ತು ಇಲ್ಲಿಯೇ ಇರಬೇಕು ಅಂಥೇಳಿ ಆ ಮಗುವನ್ನು ಬಿಟ್ಟು ಎಲ್ಲರೂ ಹೊರಟು ಹೋಗ್ತಾರೆ. ಆಗ ಆಕೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಪರಿಪರಿಯಾಗಿ ಜಗನ್ಮಾತೆಯಾದಂಥ ಪಾರ್ವತಿಯನ್ನು ನೆನೆಸ್ಲಿಕ್ಕೆ ಶುರು ಮಾಡ್ತಾಳೆ. ಅಮ್ಮ ತಾಯಿ, ನನಗೆ ಈ ಜಗತ್ತಿನಲ್ಲಿ ಯಾರೂ ಇಲ್ಲ, ನನ್ನನ್ನು ಎಲ್ಲರೂ ಬಿಟ್ಟು ಹೋಗ್ಬಿಟ್ಟಾರ. ಸತ್ತಿರುವಂಥ ಈ ರಾಜನ ಮಗನ ಬಿಟ್ಟು ನಾ ಏನು ಮಾಡಬೇಕು? ನನಗೆ ಯಾರೂ ಗತಿ ಇಲ್ಲ, ಅಂಧಕಾರ ಎಲ್ಲ ಕಡೆ ಆಗ್ಬಿಟ್ಟದ, ದಯವಿಟ್ಟು ನನ್ನನ್ನು ಬಂದು ಕಾಪಾಡು ಅಂಥೇಳಿ ಪರಿಪರಿಯಾಗಿ ಆ ಜಗನ್ಮಾತೆಯನ್ನು ಬೇಡ್ಕೊಳ್ಳಿಕ್ಕೆ ಶುರು ಮಾಡ್ತಾಳೆ. ಶಿವನಿಲ್ಲದೆ ನೀನಿಲ್ಲ, ನೀನಿಲ್ಲದೆ ಶಿವನಿಲ್ಲ, ಹೀಗಾಗಿ ನನ್ನ ಪರಿಸ್ಥಿತಿ ಈ ರೀತಿ ಆಗ್ಬಿಟ್ಟದ. ನಾನು ಕೂಡ ನನ್ನ ಪತಿಯೊಂದಿಗೆ ಸುಖವಾಗಿ ಬಾಳಬೇಕು. ನಾನು ಯಾವುದೋ ಒಂದು ತಪ್ಪು ಮಾಡಿದ್ದೆ ಪೂರ್ವಜನ್ಮದಲ್ಲಿ, ಅದಕ್ಕಾಗಿ ಈ ರೀತಿಯಾಗಿ ನಾನು ಬಳಲ್ತಾ ಇದ್ದೇನೆ ಅಂಥೇಳಿ ಆಕೆ ಪರಿಪರಿಯಾಗಿ ಕಣ್ಣೀರಿಡ್ತಾ ಭಗವಂತನನ್ನು ಧ್ಯಾನಿಸ್ಲಿಕ್ಕೆ ಶುರು ಮಾಡ್ತಾಳೆ. ಆಗ ಶಿವನಿಗೆ ಮತ್ತು ಪಾರ್ವತಿಗೆ ಕರುಣೆ ಉಕ್ಕಿ ಬರ್ತದೆ. ಆಗ ಶಿವ ಪಾರ್ವತಿಯರು ಆಕೆಗೆ ಬಂದು ಈ ವ್ರತವನ್ನು, ಜ್ಯೋತಿ ಭೀಮೇಶ್ವರ ವ್ರತವನ್ನು ಆಚರಣೆಯನ್ನು ಮಾಡು. ಮಾರನೇ ದಿವಸವೇ ಅಮಾವಾಸ್ಯೆ ತಿಥಿ ಇರೋದರಿಂದ ಆಷಾಢ ಅಮಾವಾಸ್ಯೆ ದಿವಸ ದೀಪವನ್ನು ಇಟ್ಟು ಶಿವ ಪಾರ್ವತಿಯರನ್ನು ಈ ರೀತಿಯಾಗಿ ನೀ ಅನನ್ಯವಾಗಿ ಭಕ್ತಿಯಿಂದ ಪೂಜೆಯನ್ನು ಮಾಡು, ನಿನ್ನ ಸಂಕಷ್ಟ ಎಲ್ಲ ದೂರ ಆಗ್ತದೆ ಅಂಥೇಳಿ ಆಕೆ ಹೇಳಿದಂತೆ ಅಲ್ಲಿ ಸ್ಮಶಾನದಲ್ಲಿಯೇ ಇರುವಂಥ ಹೂಗಳನ್ನೆಲ್ಲ ತೆಗೆದುಕೊಂಡು ಬಂದು ಅಲ್ಲಿ ಏನು ಹೆಣಕ್ಕಾಗಿ ಇಟ್ಟಿರುವಂಥ ಏನೇನೋ ಪದಾರ್ಥಗಳನ್ನ ಅದನ್ನೇ ತೊಗೊಂಡ್ಬಂದು ನೈವೇದ್ಯವನ್ನು ಮಾಡಿ ಶಿವನ ಪೂಜೆಯನ್ನು ಭಕ್ತಿಯಿಂದ ಮಾಡ್ತಾಳೆ. ಅಲ್ಲಿ ಹಚ್ಚಿಟ್ಟಿರುವಂಥ ದೀಪಗಳನ್ನು ತಗೊಂಡ್ಬಂದು ಆ ದೀಪದಲ್ಲಿ ಶಿವನನ್ನು ಆಹ್ವಾನ ಮಾಡ್ಕೊಳ್ತಾಳೆ. ಈ ರೀತಿಯಾಗಿ ಮನುಷ್ಯ ಮಾಡಬೇಕು ಅಂದರೆ ಎಲ್ಲವೂ ನಮಗೆ ತಾನಾಗಿ ಒದಗ್ತದೆ ಅಂತ ಹೇಳ್ತಾರೆ. ಹಾಗೆ ಅದೇ ರೀತಿಯಾಗಿ ಆಕೆ ಸ್ಮಶಾನದಲ್ಲಿರುವಂಥ ಎಲ್ಲ ಪದಾರ್ಥಗಳನ್ನ ಬಳಸ್ಕೊಂಡು ಅನನ್ಯವಾಗಿ ಆ ದಿನ ಭೀಮೇಶ್ವರ ವ್ರತವನ್ನು ಆಚರಣೆಯನ್ನು ಮಾಡ್ತಾಳೆ. ಮಣ್ಣಿನಿಂದ ಕಡಬುಗಳನ್ನು ಮಾಡಿ ನೈವೇದ್ಯವನ್ನು ಮಾಡ್ತಾಳೆ. ಆ ಕಡಬಗಳನ್ನು ಒಡೆಯಲಿಕ್ಕೆ ಅಂದರೆ ಭಂಡಾರವನ್ನು ಒಡೆಯಲಿಕ್ಕೆ ಸ್ವತಃ ಭೀಮದೇವರನ್ನೇ ಆಹ್ವಾನ ಮಾಡ್ಕೋತಾಳೆ. ಭೀಮದೇವರನ್ನು ಅನನ್ಯವಾಗಿ ಆಕೆ ಬೇಡಿಕೊಳ್ತಾಳೆ. ನನಗೆ ಯಾರೂ ಅಣ್ಣ ತಮ್ಮಂದರೆ ಇಲ್ಲ, ನೀನು ಬಂದು ನನ್ನ ಭಂಡಾರವನ್ನು ಒಡೆದು ನನ್ನ ಸೌಭಾಗ್ಯವನ್ನು ಹೆಚ್ಚು ಮಾಡು ಅಂತ ಹೇಳಿ ಬೇಡ್ಕೋತಾಳೆ. ಆಗ ಭೀಮದೇವರು ಕೂಡ ಅಲ್ಲೇ ಪ್ರತ್ಯಕ್ಷರಾಗಿ ಬಂದು ನಿನ್ನ ಗಂಡ ಭೀಮನಂತೆ ಚಿರಂಜೀವಿಯಾಗಲಿ, ಭೀಮ ಅಂತಂದರೆ ಹನುಮದೇವರು, ಸಾಕ್ಷಾತ್ ಹನುಮದೇವರಂತೆ ಚಿರಂಜೀವಿಯಾಗಲಿ ಅಂಥೇಳಿ ಅನುಗ್ರಹ ಮಾಡಿದ್ರಿಂದ ಈ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಆಕೆ ಸ್ವತಃ ಭೀಮನನ್ನು ಕರೆದು ಆ ಭಂಡಾರವನ್ನು ಒಡಿಸಿದ್ರಿಂದ ವಿಶೇಷವಾಗಿ ಆಕೆಗೆ ರತ್ನ ಖಚಿತವಾಗಿರುವಂಥ ವಿಶೇಷವಾಗಿರುವಂಥ ಒಂದು ಅರಮನೆ ಆಕೆಗಾಗಿ ಸಿದ್ಧ ಆಗ್ತದೆ. ಈ ಒಂದು ವ್ರತವನ್ನು ಮಾಡೋದ್ರಿಂದ ದೈವ ಸಂಕಲ್ಪದಿಂದ ನಾವು ಸರಿಯಾದ ರೀತಿಯಲ್ಲಿ ಮಾಡಿದಾಗ
ಎಲ್ಲ ಫಲಗಳು ಕೂಡ ನಮಗೆ ಪ್ರಾಪ್ತಿಯಾಗ್ತದೆ. ಅಲ್ಲಿ ಏನು ಸ್ಮಶಾನ ಇತ್ತಲ್ಲ, ಆ ಸ್ಮಶಾನ ಎಲ್ಲ ಹೋಗಿ ಸುಂದರವಾದ ಅರಮನೆ ಆಗ್ತದೆ. ಯಾವ ಒಂದು ಚಿತೆಯಲ್ಲಿ ಆ ಗಂಡ ಮಲಗಿರ್ತಾನೋ ಅದು ಸುಂದರವಾದ ಮಂಚವಾಗಿ ಏರ್ಪಾಡಾಗ್ತದೆ. ಆಗ ರಾಜಕುಮಾರ ನಿದ್ದೆಯಿಂದ ಎದ್ದಂತೆ ಎದ್ದು ಕುಳಿತು ನೋಡ್ತಾನೆ, ಏನಿದು ಅರಮನೆ, ಇಷ್ಟು ರತ್ನ ಖಚಿತವಾಗಿರುವಂಥ ಅರಮನೆ ಅಂಥೇಳಿ ಆತನಿಗೆ ಆಶ್ಚರ್ಯ ಆಗ್ತದೆ. ಅಷ್ಟೊತ್ತಿಗೆ ಆ ಕುಮಾರಿ ಅಲ್ಲಿಗೆ ಬರ್ತಾಳೆ. ಅಂದರೆ ಅವನ ಹೆಂಡತಿ, ಅಂದರೆ ಆ ಏನು ಮಗು ಮದುವೆ ಆಗಿರ್ತದಲ್ಲ, ಅಲ್ಲಿ ಬಂದು ಆಕೆ ಎಲ್ಲ ವೃತ್ತಾಂತವನ್ನು ಆತನಿಗೆ ಹೇಳ್ತಾಳೆ. ಮಾರನೇ ದಿವಸ ರಾಜಭಟರು ಬಂದು ನೋಡ್ತಾರೆ. ವಿಶೇಷವಾಗಿ ಸ್ಮಶಾನವೇ ಅವರಿಗೆ ಕಾಣಸಿಗೋದಿಲ್ಲ. ನಂತರ ಎಲ್ಲ ವಿಷಯವನ್ನು ತಿಳಿದು ರಾಜನಿಗೆ ಹೋಗಿ ಅರುತ್ತಾರೆ. ಬಹಳ ಖುಷಿಯಾಗ್ಬಿಡ್ತದೆ. ಸಂತೋಷದಿಂದ ಬರ್ತಾನೆ. ಮಗನನ್ನು ಮತ್ತು ಸೊಸೆಯನ್ನು ನೋಡಿ ಸಂತೋಷಭರಿತನಾಗ್ತದೆ. ನಂತರ ಮತ್ತೆ ಒಂದು ವೈಭವದಿಂದ ಅವರಿಬ್ಬರ ಮದುವೆಯನ್ನು ಮಾಡಿ ಮುಂದೆ ದಾನ ಧರ್ಮಗಳಿಂದ ಈ ಅಮಾವಾಸ್ಯೆ ದಿವಸ ಮಾಡಿದಂಥ ವ್ರತದಿಂದ ಪೂರ್ಣವಾಗಿ ಫಲವನ್ನು ಪಡೆದಂಥ ಮಹಾದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಎಲ್ಲರೂ ಸುಖವಾಗಿ ಬಾಳ್ತಾರೆ. ಅದಕ್ಕಾಗಿ ಪ್ರತಿ ವರ್ಷ ಆ ನೆನಪಿಗಾಗಿ ಆಷಾಢ ಅಮಾವಾಸ್ಯೆ ದಿವಸ ಇದನ್ನು ಭೀಮನ ಅಮಾವಾಸ್ಯೆ, ಭೀಮೇಶ್ವರ ಪೂಜೆ ಅಂತ ಹೇಳ್ತಾರೆ. ಸ್ಕಂದ ಪುರಾಣದಲ್ಲಿ ಉಲ್ಲೇಖನ ಹಾಗೆ ಭೀಮೇಶ್ವರ ವ್ರತ ಕಥೆಯನ್ನು ಕೇಳಿದ್ರಿ. ನಾವು ಪೂಜೆಯನ್ನು ಕೇವಲ ಮಾಡಿದ್ರಿ ಮಾತ್ರ ಅಲ್ಲ, ಕಥೆಯನ್ನು ಸಹ ಕೇಳಬೇಕು. ಈ ರೀತಿಯಾಗಿ ಪೂರ್ಣವಾಗಿ ವ್ರತವನ್ನು ಹೇಳ್ಕೊಟ್ಟೇನಿ. ಈ ವ್ರತದೊಂದಿಗೆ ಮತ್ತೆ ಈ ಬೇಕಾದಷ್ಟು ವ್ರತಗಳು ಇನ್ನು ಮುಂದೆ ಬರ್ತದೆ, ಅವನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ. ಯಥಾಶಕ್ತಿಯಾಗಿ ಮಾಡಿರಿ. ಒಳ್ಳೆಯ ಫಲಗಳು ಖಂಡಿತವಾಗಿ ನಿಮಗೂ ಕೂಡ ಪ್ರಾಪ್ತಿಯಾಗ್ತದೆ. ನಿಮ್ಮ ಸಂಕಷ್ಟಗಳೆಲ್ಲವೂ ಕಳೀತದೆ. ಈ ರೀತಿಯಾಗಿ ಭೀಮೇಶ್ವರ ವ್ರತ ಇಲ್ಲಿಗೆ ಸಂಪೂರ್ಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.